ಬಿಗ್ ಬಾಸ್ ಸೀಸನ್ 12 ಶುರುವಾಗಿ ಒಂದು ದಿನ ಕಳೆದಿದೆ. ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಒಂದು ದಿನದಲ್ಲೇ ಏನೇನಾಗಿದೆ ಅಂತ ಸ್ವಲ್ಪ ತಿಳ್ಕೊಂಡು ಬರೋಣ. ಕರಾವಳಿ ಪ್ರತಿಭೆ ಅಂತ ಹೇಳಬಹುದಾದ ರಕ್ಷಿತ್ ಅವರು ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ಮನೆಯವರೇ ಅವರನ್ನು ಹೊರಗಡೆ ಹಾಕಿದ್ದಾರೆ. ಮೊದಲ ದಿನವೇ ಹೊರಗಡೆ ಹೋಗುವ ಸ್ಪರ್ಧಿ ಇದೇ ಬಿಗ್ ಬಾಸ್ ಸೀಸನ್ನಲ್ಲಿ ಇದೇ ಮೊದಲಿರಬೇಕು. 17 ಸ್ಪರ್ಧಿಗಳಲ್ಲೇ ರಕ್ಷಿತ್ ಅವರು ಮನೆಯಿಂದ ಹೊರಗೆ ಹೋಗಿದ್ದಾರೆ. ಜಂಟಿ ಒಂಟಿ ಉಳಿದವರ ಕತೆಗಳನ್ನು ಮನೆ ಒಳಗಡೆ ಹಾಕಿ ಬಿಗ್ ಬಾಸ್ ಅವರನ್ನು ಒಬ್ಬರನ್ನು ಹೊರಗಡೆ ಹಾಕೋಕೆ ಹೇಳಿದ್ರು. ಮಾಳು ನಿಪ್ನಾಳ್ ಮತ್ತೆ ರಕ್ಷಿತಾ ಮತ್ತೆ ಇನ್ನೊಬ್ರು ಸೀರಿಯಲ್ ನಟಿ ಉಳಿದಿದ್ರು. ಆದ್ರೆ ಮನೆಯವರೆಲ್ಲ ಚರ್ಚಿಸಿದಂತೆ ಅವರಿಗೆ ಸೀರಿಯಲ್ ನಟಿಗೆ ಪ್ರತಿಭೆ ಇದೆ. ಮಾಳು ನಿಪ್ನಾಳ್ ಹಾಡ್ತಾರೆ, ಇವರು ಸೋಷಿಯಲ್ ಮೀಡಿಯಾದಿಂದ ಬಂದವರು, ಇವ್ರಿಗೆ ಏನು ಗೊತ್ತಿದೆ ಏನು ಗೊತ್ತಿಲ್ಲ ಅಂತೇಳಿ ಹೊರಗಡೆ ಹಾಕಿದ್ರು. ಹಾಗೆ ನೋಡಕ್ ಹೋದ್ರೆ ಬಿಗ್ ಬಾಸ್ ಮನೆಯಲ್ಲಿ ಕೇವಲ ಪ್ರತಿಭೆ ವರ್ಕ್ ಆಗಲ್ಲ, ಇಲ್ಲಿ ಕ್ಯಾರೆಕ್ಟರ್ ಕೂಡ ಬೇಕಾಗುತ್ತೆ. ಯಾಕಂದ್ರೆ ದಿನ ಪ್ರತಿಭೆ ಪ್ರದರ್ಶನ ಮಾಡೋದೇನು ಮನೆಯಲ್ಲಿ ಇರಲ್ಲ. ಕ್ಯಾರೆಕ್ಟರ್ ಹೇಗೆ ಅಂತೇಳಿ ಜನ ನೋಡೋದು, ಅವರ ತಾಳ್ಮೆ, ಮಾತುಗಾರಿಕೆ, ಅವರ ಕಲಿಕೆ, ರೆಸ್ಪೆಕ್ಟ್ಗಳು ಇಲ್ಲಿ ಬಹಳ ಮುಖ್ಯವಾಗಿ ಪಾತ್ರ ವಹಿಸುತ್ತವೆ. ಹಾಗೆ ನೋಡಕ್ ಹೋದ್ರೆ ರಕ್ಷಿತ್ ಅವರು ಮನೆ ಒಳಗಡೆ ಇರಬೇಕಾಗಿತ್ತು. ಯಾಕಂದ್ರೆ ಒಂದು ಯೂಟ್ಯೂಬಿಂದ ಬಂದವರು, ಅವರು ಕನ್ನಡ ಕಲಿಬೇಕು ಅಂತ ಆಸೆ ಇತ್ತು. ಹಿಂದಿ ಬರ್ತಿತ್ತು, ತುಳು ಬರ್ತಿತ್ತು. ಆನಂತರ ಅವ್ರದ್ದೇ ಆದ ತರಲೆಗಳು ಇದ್ದವು. ಕನ್ನಡ ಕಲಿಯುವ ಆಸಕ್ತಿ ಇತ್ತು. ಕ್ಯಾರೆಕ್ಟ್ರು ಹೊಸ ರೀತಿ ಇತ್ತು. ಹಾಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಅವರು ಇರಬೇಕು ಇತ್ತು ಅಂತ ಅನಿಸುತ್ತೆ. ಆದರೆ ಅವರು ಇಲ್ಲದೆ ಹೊರಗಡೆ ಬಂದಿದ್ದಾರೆ. ನಿಜವಾಗಿ ರಕ್ಷಿತ್ ಅವರು ಹೊರಗಡೆ ಬಂದ್ರ ಅಥವಾ ಬಿಗ್ ಬಾಸ್ ಗೇಮ್ ಒಳಗಡೆ ಒಂದು ಗೇಮ್ ಆಡ್ತಾ ಇದ್ದಾರೋ ಗೊತ್ತಿಲ್ಲ. ಸದ್ಯಕ್ಕೆ ರಕ್ಷಿತ್ ಅವರು ಹೊರಗಡೆ ಬಂದಿದ್ದಾರೆ, ಎಲಿಮಿನೇಟ್ ಆಗಿ ಹೊರಗಡೆ ಬಂದಿದ್ದಾರೆ. ಮತ್ತೆ ಬಿಗ್ ಬಾಸ್ ಮನೆಗೆ ಬರ್ತಾರಾ ಅಥವಾ ಬರೋದೇ ಇಲ್ವಾ? ಇವರಿಗೆ ಮೊದಲೇ ಈ ರೀತಿಯ ಕತೆಗಳನ್ನು ಅಂದರೆ ಈ ಥರ ಆಗಬಹುದು, ಯಾರು ಬೇಕಾದರೂ ಹೊರಗಡೆ ಬರ್ಬೋದು ಅಂತ ಹೇಳಿದ್ರ ಗೊತ್ತಿಲ್ಲ. ಆ ರೂಲ್ಸ್ಗಳೆಲ್ಲ ಕರೆಕ್ಟ್ ಆಗಿದ್ರೆ ಅವರು ಹೊರಗಡೆ ಬಂದಿದ್ದು ಸರಿ ಇರಬಹುದು, ಅದನ್ನು ನಂಬಿ ಬಂದಿರಬಹುದು. ಇಲ್ಲ ಮತ್ತೆ ಅವರು ಮನೆ ಒಳಗಡೆ ಹೋಗ್ಬೋದು, ಸ್ವಲ್ಪ ದಿವಸ ಆದಮೇಲೆ ಹೋಗ್ಬೋದು ಅಥವಾ ಕೆಲವೇ ದಿನಗಳಲ್ಲಿ ಹೋದರೂ ಹೋಗ್ಬೋದು. ನೀವು ಬಿಗ್ ಬಾಸ್ ನೋಡ್ತಾ ಇದ್ರೆ ಯಾವ ಸ್ಪರ್ಧಿ ನಿಮಗೆ ಇಷ್ಟ ಆಗ್ತಾ ಇದ್ದಾರೆ ಅಂತ ಕಮೆಂಟ್ ಮಾಡಿ. 1-2 ದಿನಕ್ಕೆ ಇಷ್ಟ ಆಗಬೇಕು ಅಂತ ಇಲ್ಲ, ಆದರೂ ಸದ್ಯಕ್ಕೆ ಯಾರು ಅಂತ ಇಷ್ಟ ಆದರೆ ಕಮೆಂಟ್ ಮಾಡಿ. ಮತ್ತೆ ಎಂದಿನಂತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ, ಥ್ಯಾಂಕ್ ಯು, ಬೈ ಬಾಯ್.